ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಮುದ್ದು ಕುಮಾರನಾದಂಥ ತಂದೆಯಾದಂಥ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯಗಳನ್ನು ವಿವರಣೆ ಮಾಡಲಿಕ್ಕಾಗುವಂತೆ ಮತ್ತು ನಮ್ಮೊಟ್ಟಿಗೆ ನೀನು ಮಾತನಾಡು. ಕೇಳುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು ಮತ್ತು ಈ ಕೂಟಗಳಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ನೀನು ಆಶೀರ್ವಾದ ಮಾಡು ಮತ್ತು ಈ ದಿನದಲ್ಲಿ ಅವರು ನಿನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರವಾಗಿ ನಡೀಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇವೆ ತಂದೆಯೇ, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸದಲ್ಲಿ ನಾವು ನೋಡುವಾಗ ನಮಗೆ ಕೊಡಲ್ಪಟ್ಟಂತ ವೇದ ಭಾಗ ವಾಕ್ಯ ಏನಪ್ಪ ಅಂದ್ರೆ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ರಿಂದ 26 ವಚನಗಳಲ್ಲಿ ನಾವು ಆ ವಾಕ್ಯವನ್ನ ನಮಗೆ ದೇವರು ಈ ದೇಶದಲ್ಲಿ ಅನುಗ್ರಹಿಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡಬೇಕಾದಂತ ಒಂದು ಸಂದರ್ಭ. ಅವರು ಯಾರಪ್ಪ ಅಂದ್ರೆ ಐಸಾಕ್ ಜೋಬ್ಸ್ ಎಂಬುದಾಗಿ ಇವರು ತಮ್ಮ ಸೇವೆ ಜೀವಿತದಲ್ಲಿ ಅನೇಕ ವರ್ಷಗಳ ಹಿಂದೆ ಅವರು ಉತ್ತಮವಾದಂಥ ಸೇವೆಯನ್ನ ಸಲ್ಲಿಸಿ ರಕ್ತಸಾಕ್ಷಿಯಾಗಿ ಇದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇವರ ಐಸಾಕ್ ಜೋಬ್ಸ್ ಅವರು 1607ರಿಂದ 1646 ಒಬ್ಬ ಫ್ರೆಂಚ್ ಮಿಷನರಿ ಮತ್ತು ಇವರು ರಕ್ತಸಾಕ್ಷಿರಾಗಿದ್ದು, ಅವರು ಉತ್ತರ ಅಮೆರಿಕದ ಸ್ಥಳೀಯ ಜನರಿಗೆ ವಿಶೇಷವಾಗಿ ಅಂದ್ರೆ ಇಲ್ಲಿ ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ ನಲ್ಲಿ ಇವರು ಸುವಾರ್ತೆ ಸಾರಲು ಅವರು ಮಾಡಿದ ಪ್ರಯತ್ನಗಳಿಗೆ ಅವರು ಹೆಸರುವಾಸಿಯಾಗಿರುವಂತ ಒಬ್ಬ ವ್ಯಕ್ತಿಯು. ಸುವಾರ್ತೆ ಸೇವೆ ಅವರು ಉತ್ತಮ ರೀತಿಯಲ್ಲಿ ಅವರು ಅವರ ಜೀವನ ಎಷ್ಟೇ ಕಷ್ಟಕರವಾಗಿದ್ರು, ಅವರ ಜೀವಿತದಲ್ಲಿ ಎಷ್ಟೇ ಒಂದು ಕಿರುಕುಳಗಳಿದ್ರು, ಅದರ ನಡುವೆ ಕೂಡ ಸುವಾರ್ತೆ ಸಾರಲು ಅವರು ಬಹಳ ಪ್ರಯಾಸವನ್ನು ಪಟ್ಟಿರುವಂತ ಒಬ್ಬ ಮುಖ್ಯವಾದಂತ ಒಬ್ಬ ವ್ಯಕ್ತಿ ಅಂತಕ್ಕಂಥದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅವರ ನಂಬಿಕೆ ಸುವಾರ್ತೆ ಸೇವೆ ಹರಡಲು ಅವರಲ್ಲಿರುವಂತಹ ಒಂದು ಉತ್ತಮವಾದಂತ ನಂಬಿಕೆ ಇವತ್ತು ಆ ನಂಬಿಕೆನೇ ಇವತ್ತು ನಮ್ಮ ಜೀವನದಲ್ಲಿ ಅದು ಎಷ್ಟೋ ಒಂದು ಸಾಧನೆಗಳನ್ನ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅವರ ಜೀವನದಲ್ಲಿ ಕೂಡ ಅವರು ಆ ಉತ್ತಮವಾದಂತ ಸೇವೆಯನ್ನು ಮಾಡ್ಬೇಕಂದ್ರೆ ಅವರ ಒಂದು ನಂಬಿಕೆನೇ ಅವರಿಗೆ ಕಾರಣ. ಅವರು ಸಂಪೂರ್ಣವಾಗಿ ದೇವರಿಗೋಸ್ಕರ ಅವರು ಸಮರ್ಪಣೆ ಅವರು ಮಾಡಿಕೊಂಡಂತ ಒಬ್ಬ ಉತ್ತಮವಾದಂತ ವ್ಯಕ್ತಿ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೀವಿ. ಅವರನ್ನು ಉತ್ತರ ಅಮೆರಿಕದ ರಕ್ತಸಾಕ್ಷಿಗಳಲ್ಲಿ ಒಬ್ಬರೆಂದು ಅವ್ರನ್ನ ಸ್ಮರಿಸಲಾಗ್ತಾ ಇದೆ. ಆರಂಭದಲ್ಲಿ ಜೋಬ್ಸ್ ಅವರನ್ನು ಊರಾನ್ ಮಿಷನ್ಗಳಲ್ಲಿ ಸೇವೆ ಸಲ್ಲಿಸಲು ಕಳಿಸಲಾಯಿತು. ಅಲ್ಲಿ ಅವರ ರೋಗ, ಕಠಿಣ ಮತ್ತು ಅವಮಾನ ಮತ್ತು ಸ್ಥಳೀಯ ಗುಂಪುಗಳ ನಡುವಿನ ಹಿಂಸಾತ್ಮಕ ಸಂಘರ್ಷದ ಆಗಾಗ ಬೆದರಿಕೆ ಸೇರಿದಂತೆ ಅನೇಕ ಸವಾಲುಗಳನ್ನ ಅವರು ಎದುರಿಸಿದಂತ ಒಬ್ಬ ವ್ಯಕ್ತಿ ಕೂಡ ಅವರಾಗಿದ್ದರು. ಮತ್ತು ಇದಲ್ಲದೆ ಅವರು ಕ್ರೈಸ್ತ ಧರ್ಮದ ಸಂದೇಶವನ್ನು ಬೋಧಿಸಲು ಮತ್ತು ಜನರಿಗೆ ಸೇವೆ ಸಲ್ಲಿಸಲು, ಅವರ ಭಾಷೆಗಳು ಮತ್ತು ಪದ್ಧತಿಗಳನ್ನು ಕಲಿಯಲು ಅವರು ದೃಢ ನಿಶ್ಚಯವನ್ನ ಹೊಂದಿರುವಂತ ವ್ಯಕ್ತಿ ಕೂಡ ಅವರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. 1642ರಲ್ಲಿ ಮೊಹಾಕ್ ಕಣಿವೆಯಲ್ಲಿ ಅಂದ್ರೆ ನ್ಯೂಯಾರ್ಕ್ ರಾಜ್ಯದಲ್ಲಿ ಪ್ರಯಾಣಿಸಿದಾಗ ಅವ್ರನ್ನೇನ್ ಮಾಡ್ತಾರೆ ಅಂದ್ರೆ ಅವರನ್ನು ಸೆರೆ ಹಿಡಿತಾರೆ. ಐಸಾಕ್ ಜೋಬ್ಸ್ ಅವರನ್ನ
ಅಲ್ಲಿ ಸೆರೆ ಹಿಡಿಯುವುದನ್ನ ನಾವು ನೋಡ್ತಾ ಇದ್ವಿ. ಮತ್ತು ಈ ವ್ಯಕ್ತಿಯನ್ನ ಸೆರೆ ಹಿಡಿದ ನಂತರ ಅವರು ಕ್ರೂರವಾಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಹಿಂಸಿಸ್ತಾರೆ, ಕ್ರೂರವಾಗಿ ಅವರನ್ನು ಹಿಂಸಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಕೂಡ ಅವರು 1 ವರ್ಷಕ್ಕೂ ಅತ್ಯಧಿಕವಾದಂತ ಕಾಲ, 1 ವರ್ಷಕ್ಕೂ ಅತ್ಯಧಿಕವಾದಂತ ರೀತಿಯಲ್ಲಿ ಅವರು ಅವರ ನೋವನ್ನು ಅನುಭವಿಸಿ ತನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುವುದನ್ನ ಮತ್ತು ಸೆರೆಯಾಳುಗಳಿಗೆ ಸಹ ಅವರು ಬೋಧಿಸ್ತಾರೆ. ಅಲ್ಲಿರುವಂತ ಆ ಒಂದು ಸೆರೆ ಮನೆಯಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅವರು ದೇವರ ವಾಕ್ಯವನ್ನು ಬೋಧಿಸಲು ಅನೇಕ ತವಕಗಳನ್ನು ಪಡೆದರು. ಈ ದಿನಮಾನಗಳಲ್ಲಿ ಸುವಾರ್ಥ ಸೇವೆ ಅಂದ್ರೆ ಬಹಳ ಕಷ್ಟಕರವಾದಂತ ಸೇವೆ ಎಂಬುದಾಗಿ ಅನೇಕರು ಗ್ರಹಿಸಿಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನೋಡ್ರಿ, ಅವರು ಈ ಐಸಾಕ್ ಜೋಕ್ಸ್ ಅವರು ಇವರ ಜೀವಮಾನದಲ್ಲಿ ಅನೇಕ ತೊಂದರೆಗಳು, ಅಡ್ಡಿ ಆತಂಕಗಳು ಬಂದಾಗಲೂ ಕೂಡ ಅವರು ಯಾವುದಕ್ಕೂ ಭಯಪಡದೆ ಆ ಸೆರೆಮನೆಯಲ್ಲಿ ಅವರನ್ನ ಹಾಕಿದ್ರು ಕೂಡ ಅಲ್ಲಿ ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತಮವಾದಂತ ಒಂದು ಸುವಾರ್ತೆಯನ್ನು ಸಾರುವಂತ ಮಗನಾಗಿ ಅಲ್ಲಿ ಧೈರ್ಯವಾಗಿ ನಿಲ್ಲುವಂಥದ್ದನ್ನ ನಾವು ನೋಡ್ತಾ ಇದ್ದೆ. ಈ ದಿನಮಾನಗಳು ನಮಗೇನಾದ್ರು ಈ ರೀತಿಯಾಗಿ ನಮ್ಗೆ ಯಾರಾದ್ರೂ ಹಿಂಸೆ ಮಾಡ್ಲಿಕ್ಕೆ ಬಂದಾಗ ಅಥವಾ ನಮಗೆ ಯಾರಾದ್ರೂ ಕಷ್ಟ ಕರವಾದಂತ ಒಂದು ಸಂಗತಿಗಳನ್ನ ನಮಗೆ ತೋರಿಸಿಕೊಡುವಾಗ ನಾವು ಭಯಪಟ್ಟುಕೊಂಡು ಮನೆಯಲ್ಲೇ ಕುಂತ್ಕೊಂಡಿರ್ತೇವೆ. ಆದರೆ ಸುವಾರ್ಥ ಸೇವೆ ಅವರು ಎಷ್ಟು ಕಷ್ಟಕರವಾಗಿದ್ರು ಕೂಡ ಅವರು ಅನೇಕರಿಗೆ ಸುವಾರ್ತೆಯನ್ನ ತಿಳಿಸುವಂತ ಒಬ್ಬ ಉತ್ತಮವಾದಂತ ವ್ಯಕ್ತಿ ಅವರಾಗಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಒಂದು ವಾಕ್ಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನವನ್ನು ನಾವು ನೋಡುವಾಗ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಎಂಬುದಾಗಿ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವಂತ ಪ್ರೀತಿ ಅದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ. ಈ ದಿನಮಾನಗಳಲ್ಲಿ ನಾವು ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರಬೇಕು. ಸಾರುವಾಗ ಅನೇಕರನ್ನ ಪ್ರೀತಿ ಮಾಡಬೇಕು. ನಾವು ಪ್ರೀತಿ ಮಾಡುವಾಗ ದೇವರು ನಮಗೆ, ಅವರು ಯಾವ ರೀತಿಯಲ್ಲಿ ದೇವರು ನಮಗೆ ಪ್ರೀತಿಯನ್ನು ತೋರಿಸ್ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ನಾವು ಮತ್ತೊಬ್ಬರ ಮೇಲೆ ನಾವು ಪ್ರೀತಿಯನ್ನು ತೋರಿಸುವಂತವರಾಗಿರ್ಬೇಕು. ಮತ್ತು ನಾವು ನೋಡ್ತಾ ಇದ್ದೇವೆ, ಈ ಒಂದು ಐಸಾಕ್ ಅವರ ಜೋಕ್ಸ್ ಅವರ ಜೀವನದಲ್ಲಿ ನಡೆದಂತ ಕೆಲವು ಘಟನೆಗಳನ್ನ ಇಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ನಾವು ನೋಡ್ತಾ ಐಸಾಕ್ ಜೋಕ್ಸ್ ಜೀವನದಿಂದ ನಮ್ಮ ಜೀವಿತಕ್ಕೆ ಏನು ಅನ್ವಯಿಸ್ಕೊಳ್ಬೇಕೆಂಬುದಾಗಿ ನಾವು ನೋಡುವಾಗ, ಇವರ ಪ್ರತಿಕೂಲತೆಯಲ್ಲಿ ನಂಬಿಕೆ ಅಂದ್ರೆ ಊಹಿಸಲಾಗದಂತ ದುಃಖದ ಮುಖಾಂತರ ಐಸಾಕ್ ಜೋಕ್ಸ್ ಅವರ ಪರಿಶ್ರಮವು ಕಷ್ಟಕರವಾಗಿದ್ರು ಕೂಡ ಅವರ ಧೈರ್ಯಕ್ಕೆ ನಾವು ಮೆಚ್ಚಿಕೊಳ್ಳಬೇಕು. ಅವರ ಒಂದು ಜೀವನ ಅದು ಕಷ್ಟಕರವಾಗಿದ್ರು ಕೂಡ ಅವರ ಒಂದು ಧೈರ್ಯಕ್ಕೆ ನಾವು ಮೆಚ್ಚಿಕೊಂಡು ಅವರು ಅಷ್ಟೊಂದು ಅವರ ನಂಬಿಕೆಯಾಗಿರಲು ಒಂದು ಸವಾಲು ಅವರಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇದರಿಂದ ನಾವು ನೋಡುವಾಗ ದೊಡ್ಡ ಒಂದು ತ್ಯಾಗ ಮತ್ತು ಉಪಸ್ಥಿತಿ ನಿಷ್ಠೆ ನಮ್ಮೊಂದಿಗೆ ಇರುತ್ತದೆ ಎಂದು ಅವರ ಜೀವನವು ನಮಗೆ ನೆನಪಿಸ್ತದೆ. ಅವರ ಜೀವನ ಅದು ಬಹಳ ಉತ್ತಮವಾದಂತ ಒಂದು ಜೀವನ ಆಗಿತ್ತು. ಅದಕ್ಕಾಗಿ ಅನೇಕರು ಹೇಳ್ತಾ ಇರ್ತಾರೆ ಏನಂದ್ರೆ, ಮೊದಲು ದೇವರನ್ನ ನೀವು ನಂಬಿಕೊಂಡು ದೇವರ ಮೇಲೆ ವಿಶ್ವಾಸವನ್ನಿಟ್ಟು ನಂಬಿಕೆಯಲ್ಲಿ ದೃಢವಾಗಿ ನಿಂತರೆ ಏನು ಬೇಕಾದರೂ ನೀವು ಸಾಧಿಸಬಹುದು ಎಂಬುದಾಗಿ. ಅದಕ್ಕಾಗಿ ಮತ್ತೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂದ್ರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಎಂಬುದು. ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಕೂಡ ಕೊಡಲ್ಪಟ್ಟಿದೆ. ಏನಂದ್ರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಯಾರು ಅಗಲಿಸ. ಒಂದ್ಸಾರಿ ನಾವು ದೇವರನ್ನು ನಂಬಿಕೊಂಡು ದೃಢವಾಗಿ ನಿಂತು ದೇವರ ಮೇಲೆ ಉತ್ತಮವಾದಂತ ವಿಶ್ವಾಸವನ್ನಿಟ್ಟು ದೇವರ ಮೇಲೆ ಆ ನಂಬಿಕೆಯನ್ನಿಟ್ಟು ನಾವು ಜೀವಿಸುವಾಗ
ನಮ್ಮನ್ನು ಆತನ ಪ್ರೀತಿಯಿಂದ ಯಾರು ನಮ್ಮನ್ನು ಅಗಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಷ್ಟವು ಬಂದ್ರು, ಏನೋ ಸಂಕಟ ಬಂದ್ರು, ಹಿಂಸೆ ಬಂದ್ರು, ಯಾವುದೇ ಅನ್ನವಿಲ್ಲದಿರುವುದಾದ್ರೂ, ಗಂಡಾಂತರು, ಖಡ್ಗವು ಯಾವುದು ಕೂಡ ನಮ್ಮನ್ನ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರ ಒಂದು ಜೀವಿತವನ್ನ ನಾವು ಮುಂದುವರಿಸಿ ನಾವು ನೋಡುವಾಗ, ಎರಡನೇದಾಗಿ ಸೇವೆ ಮಾಡಲು ಒಪ್ಪಿಗೆ. ಇವರ ಒಪ್ಪಿಗೆ ಹೆಂಗಿತ್ತಪ್ಪ ಅಂದ್ರೆ, ಚಿತ್ರಹಿಂಸೆ ಮರಣದ ಸಮೀಪವನ್ನು ಅನುಭವಿಸಿದ ನಂತರವೂ ಜೋಗ್ಸ್ ಮಿಷನ್ ಕ್ಷೇತ್ರಕ್ಕೆ ಮರಳಲು ಇಚ್ಛೆ ಮತ್ತು ಕ್ರಿಶ್ಚಿಯನ್ನರು ಇತರರಿಗೆ ಸೇವೆ ಸಲ್ಲಿಸಬೇಕಾದ ಆಳವಾದ ಬದ್ಧತೆಯನ್ನು ಮತ್ತು ಉದಾಹರಣೆಯ ಮತ್ತು ನಾವು ಇತರ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬಹುದು ಎಂಬುದನ್ನು ಪರಿಗಣಿಸಲು ಸವಾಲು ಹಾಕುತ್ತದೆ. ಮತ್ತು ವೈಯಕ್ತಿಕ ತ್ಯಾಗವನ್ನ ಒಳಗೊಂಡಿರಬಹುದು, ಅಥವಾ ಜಗತ್ತಿನಲ್ಲಿ ನಮ್ಮ ನಂಬಿಕೆಯನ್ನು ಸರಳವಾಗಿ ಬದುಕಬಹುದು ಎಂಬುದಾಗಿ ನಮಗೆ ಕಲಿಸ್ಕೊಡ್ತಾ ಇದೆ. ಅವರ ಸೇವೆ ಒಂದು ಒಪ್ಪಿಗೆ ಏನಪ್ಪ ಅಂದ್ರೆ, ಈ ನಾವು ದೇವರನ್ನು ನಂಬಿಕೊಂಡು ನಾವು ಜೀವಿಸುವಾಗ ಆ ನಂಬಿಕೆ ಅದು ಸರಳವಾಗಿ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಸಹಾಯಕವಾಗಿರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಸುವಾರ್ತೆಯ ಒಂದು ಶಕ್ತಿ. ಐಸಾಕ್ ಜೋಗ್ಸ್ ಅವರ ಕೆಲಸ ಅವರ ಜೀವನವನ್ನು ಪರಿವರ್ತಿಸುವ ಸುವಾರ್ತೆ ಶಕ್ತಿಯನ್ನು ನಮಗೆ ನೆನಪಿಸ. ಜೋಗ್ಸ್ ಅವರು ಅದನ್ನು ದೂರದ ದೇಶಕ್ಕೆ ತಂದೆ ನಮ್ಮ ಸುತ್ತಲಿರುವವರಿಗೆ ಭರವಸೆ, ಮೋಕ್ಷದ ಸಂದೇಶವನ್ನು ತರಲು ನಾವು ಕರೆಯಲ್ಪಟ್ಟಿದ್ದೇವೆ. ಅವರ ಜೀವನವು ಸುವಾರ್ತೆಯನ್ನು ನಮ್ಮ ಸೌಕರ್ಯ ವಲಯಗಳನ್ನು ಮೀರಿ ಕೊಂಡೊಯ್ಯಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಅಂದ್ರೆ ನಾವು ನೋಡುವಾಗ ಸುವಾರ್ತೆಯು ಸೌಕರ್ಯ ವಲಯಗಳನ್ನು ಮೀರಿ ಕೊಂಡೊಯ್ಯಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಸುವಾರ್ತೆಯ ಶಕ್ತಿ ದೃಢವಾಗಿರ್ಬೇಕು. ಆ ಶಕ್ತಿಯನ್ನ ನಾವು ಹೊಂದಿಕೊಂಡವರಾಗಿದ್ರೆ ಅದು ನಮ್ಮನ್ನ ಸುವಾರ್ತೆ ಸೇವೆ ವಲಯಗಳ ಮೂಲಕವಾಗಿ ಅದು ಕೊಂಡೊಯ್ಯಲು ನಮ್ಮನ್ನು ಪ್ರೇರೇಪಿಸ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ನಾಲ್ಕನೇದಾಗಿ ನಾವು ನೋಡುವಾಗ, ಐಸಾಕ್ ಜೋಗ್ಸ್ ಅವರ ಜೀವನದಲ್ಲಿ ಅನೇಕ ಅಪಾಯಗಳು ಮತ್ತು ಸ್ವಾರ್ಥ ಹರಡುವಿಕೆ ಬದ್ಧರಾಗಿ ಉದ್ದೇಶಪೂರ್ವಕವಾದ ಮತ್ತು ಗಮನದಿಂದ ಬದುಕಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ. ನಮ್ಮ ಜೀವನವು ದೇವರ ಪ್ರೀತಿಯ ಪ್ರಬಲ ಸಾಕ್ಷಿ ಆಗಬಹುದು ಎಂದು ತಿಳಿದುಕೊಂಡು ನಾವು ಉದ್ದೇಶದೊಂದಿಗೆ ಬದುಕುವುದು. ಯಾವುದಾದರೂ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಜೀವನ ಮಾಡಬೇಕು. ನಮ್ಮ ಜೀವನ ಅದು ವ್ಯರ್ಥವಾಗಿ ಹೋಗಬಾರ್ದು ಅಂತಂದ್ರೆ ನಾವು ಒಂದು ಗುರಿಯನ್ನು ಇಟ್ಕೋಬೇಕು. ಏನಾದ್ರೂ ಒಂದು ಗುರಿ, ಉತ್ತಮವಾದಂಥ ಗುರಿ. ಈ ಲೋಕದಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಂದ್ರೆ ನಾನು ಕೊನೆವರೆಗೂ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಸಾರಬೇಕೆಂಬತಕ್ಕಂಥ ಒಂದು ಗುರಿಯನ್ನ ನಾವು ಇಟ್ಕೊಳ್ಳಿ. ಹಂಗೆ ಅವರು ಎಷ್ಟೇ ಕಷ್ಟ ಬಂದ್ರು, ಅವರ ಜೀವಮಾನದಲ್ಲಿ ಎಷ್ಟೇ ತೊಂದರೆ ಉಂಟಾದ್ರೂ ಕೂಡ ಅವರು ಯೇಸು ಸ್ವಾಮಿಯ ಸುವಾರ್ತೆಯನ್ನ ಅವರು ಬಿಡದೆ ಅವರು ದೃಢವಾಗಿ ಇಟ್ಟುಕೊಂಡಿರುವಂಥದ್ದನ್ನ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇವತ್ತಿನ ದಿನಮಾನಗಳಲ್ಲಿ ನಾವು ಕೂಡ ಈ ರೀತಿಯಾದಂಥ ಒಂದು ಉತ್ತಮವಾದಂಥ ಒಂದು ಗುರಿಯನ್ನ ನಾವು ಇಟ್ಕೋಬೇಕು. ಮತ್ತು ನಾವು ಇತರರನ್ನ ಕ್ಷಮಿಸುವಂತ ವ್ಯಕ್ತಿ. ಅಂದ್ರೆ ಅವರು ಕೂಡ ಇಲ್ಲಿ ಏನ್ ಮಾಡಿದ್ರೆ ಆ ತೀವ್ರವಾದಂತ ನೋವನ್ನು ಅನುಭವಿಸಿದ್ರು ಕೂಡ ಅವರು ಅಲ್ಲಿ ಇರುವಂತ ಒಂದು ಕ್ಷಮಿಸುವಂತ ಒಂದು ಮನೋಭಾವನೆ ಅವರಲ್ಲಿ ಇತ್ತು. ಯಾಕಂದ್ರೆ ಯೇಸು ಸ್ವಾಮಿ ಅವರಿಗೆ ಅನೇಕ ಕಷ್ಟಗಳನ್ನ, ಹಿಂಸೆಗಳನ್ನ, ಅನೇಕ ತೊಂದರೆಗಳನ್ನ ಕೊಟ್ಟಾಗಲೂ ಕೂಡ ಯೇಸು ಸ್ವಾಮಿ ಎಲ್ಲರನ್ನು ಕ್ಷಮಿಸಿದಂಥ ಒಂದು ವ್ಯಕ್ತಿ. ಅವರಿಗೆ ಕೊಟ್ಟಿರುವಂತ ಹಿಂಸೆ ಅನೇಕವಾಗಿದ್ದು. ಅದೇ ರೀತಿಯಲ್ಲಿ ಈ ಐಸಾಕ್ ಜೋಗ್ಸ್ ಅವರ ಜೀವನದಲ್ಲಿ ನಾವು ನೋಡುವಾಗ ಇವರು ಶತ್ರುಗಳನ್ನ ಪ್ರೀತಿ ಮಾಡಿರುವಂತ ಒಂದು ವಿಷಯವನ್ನ ಕುರಿತು ನಾವು ಇಲ್ಲಿ ನೋಡ್ತಾ ಇದ್ವಿ. ಏನಂದ್ರೆ ಶತ್ರುಗಳನ್ನ ಅವರು ಪ್ರೀತಿ ಮಾಡುವಂತವರಾಗಿದ್ದ. ಯಾವುದೇ ಕಾರಣಕ್ಕೂ ಅವರು ತಿರುಗಿ ಅವರ ಮೇಲೆ ಯಾವುದೇ ದ್ವೇಷವಾಗಲಿ, ಯಾವುದೇ ರೀತಿಯಾದಂಥ
ಒಂದು ವಿರೋಧವಾಗ್ಲಿ ಅವ್ರು ಇಟ್ಕೊಳ್ಳಿಲ್ಲ. ಅವರು ಅಲ್ಲಿ ಏನಂದ್ರೆ ಕ್ಷಮೆ ಇತ್ತು, ಅವರ ಜೀವಮಾನದಲ್ಲಿ ಕ್ಷಮಿಸುವಂತ ಒಂದು ಒಳ್ಳೆ ಗುಣ ಅವರಲ್ಲಿ ಇತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ನಾವು ಈ ದಿನಮಾನಗಳಲ್ಲಿ ಸುವಾರ್ತೆ ಸೇವೆ ಎಂತಕ್ಕಂತಂದ್ರೆ ಅದು ಬಹಳ ಕಷ್ಟಕರವಾಗಿರುತ್ತೆ. ಆ ಸೇವೆಗೆ ಹೋದ್ರೆ ಅನೇಕ ತೊಂದರೆಗಳು ಉಂಟಾಗ್ತವೆ, ಕಷ್ಟಗಳು ಬರ್ತವೆ, ಮತ್ತು ಅನೇಕರು ನಮ್ಮನ್ನು ಹಿಂಸಿಸ್ತಾರೆ. ಹೀಗೆ ಅನೇಕ ಆಲೋಚನೆಗಳನ್ನು ಹಾಕಿಕೊಂಡು ನಾವು ಹೆದರಿಕೊಂಡು ಮನೆಯಲ್ಲೇ ಕೂತ್ಕೊಂಡು ಇರ್ತೇವೆ. ಆದರೆ ಸುವಾರ್ತೆ ಸೇವೆ ಮಾಡುವುದರ ಮೂಲಕ ಇತರರೊಟ್ಟಿಗೆ ನಾವು ಪ್ರೀತಿಯನ್ನು ಯಾವ ರೀತಿಯಲ್ಲಿ ಹಂಚಿಕೊಳ್ಳಬಹುದು ಎಂಬತಕ್ಕಂಥ ಒಂದು ಜೀವಿತವನ್ನ ಇವರ ಒಂದು ಜೀವಿತದಲ್ಲಿ ನಮಗೆ ಉತ್ತಮವಾದಂಥ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತೊಂದು ವಾಕ್ಯವನ್ನು ನೋಡೋಣ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ನೀವು ಸರಿಯಾಗಿ ನೀವು ನಡೆದ್ರೆ ನೀವು ನನ್ನ ಸ್ನೇಹಿತರಾಗ್ತೀರಿ. ನೋಡ್ರಿ, ದೇವರು ಕೊಟ್ಟಂತ ಆ ಆಜ್ಞೆಗಳನ್ನ ನಾವು ಅನುಸರಿಸಿ ನಡೆದ್ರೆ ನಾವು ಅವರಿಗೆ ಉತ್ತಮವಾದಂಥ ಒಬ್ಬ ಸೇವಕರಾಗಿ ಈ ಲೋಕದಲ್ಲಿ ನಾವು ಉತ್ತಮವಾದಂಥ ಒಂದು ಸ್ನೇಹಿತರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತೇವೆ ಅಂತಕ್ಕಂಥದನ್ನ ಇಲ್ಲಿ ತೋರಿಸಲ್ಪಡುತ್ತಾ ಇದೆ. ನೋಡ್ರಿ, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನ ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸುತ್ತಾ ಇದ್ದೇನೆ. ನೋಡ್ರಿ, ಅವರ ಒಂದು ಪ್ರೀತಿ, ಅಪಾರವಾದಂಥ ಪ್ರೀತಿ ಯೇಸು ಸ್ವಾಮಿ ನಮ್ಮ ಮೇಲೆ ತೋರಿಸಿದ್ದಾರೆ. ಈ ಲೋಕದಲ್ಲಿ ಜೀವಿಸುವಂತ ನಾವು ಒಬ್ಬ ವ್ಯಕ್ತಿ ಎಷ್ಟೇ ಕೆಟ್ಟವನಾಗಿದ್ರು ಅವರಿಗೆ ಉತ್ತಮವಾದಂಥ ಪ್ರೀತಿಯನ್ನು ತೋರಿಸಿ ಸುವಾರ್ತೆಯನ್ನು ಅಂದಿಸುವುದು ಬಹಳ ಶ್ರೇಷ್ಠವಾದಂಥ ಒಂದು ಸಂಗತಿ. ಇವರು ಕೂಡ ಅದೇ ರೀತಿಯಲ್ಲಿ ಅವರು ಸೆರೆಮನೆಯಲ್ಲಿದ್ದರು, ಅವರನ್ನು ಹಿಂಸೆ ಮಾಡಿದ್ರು. ಆ ಸೆರೆಮನೆಯಲ್ಲೂ ಕೂಡ ಅವರು ದೇವರ ಸುವಾರ್ತೆಯನ್ನು ಅವರಿಗೆ ಯಾಗಾದರೂ ನಾನು ಮುಟ್ಟಿಸ್ಬೇಕು, ಅವ್ರಿಗೆ ಯಾವ ರೀತಿ ಆದರೂ ನಾನು ಅವರಿಗೆ ದೇವರ ವಾಕ್ಯಗಳನ್ನು ತಿಳಿಸ್ಬೇಕು ಎಂಬತಕ್ಕಂಥ ಹಂಬಲದಿಂದ ಅವರು ಇರುವಾಗ ಈ ರೀತಿಯಾದಂಥ ಒಂದು ಅವರು ಆ ರೀತಿಯಲ್ಲಿ ಸುವಾರ್ತೆ ಸಾರಿರೋದ್ರಿಂದ ಇವತ್ತು ನಮ್ಮೆಲ್ಲರ ಒಂದು ಜೀವಿತದಲ್ಲಿ ಅವರು ನೆನೆಸ್ಕೊಳ್ಳುವಂಥ ರೀತಿಯಲ್ಲಿ ಅವರು ಇದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ನೋಡೋರೆ, ನಾವು ದೇವರು ಕೊಟ್ಟಂತ ಆಜ್ಞೆಗಳಿಗೆ ನಾವು ಸರಿಯಾಗಿ ನಡ್ಕೊಳ್ಬೇಕು. ದೇವರು ಕೊಟ್ಟಂತ ಆಜ್ಞೆಗಳನ್ನ ನಾವು ಪರಿಪಾಲನೆ ಮಾಡುವಂತವರಾಗಿರ್ಬೇಕು. ಅದಕ್ಕಾಗಿ ಹೇಳ್ತಾ ಇದೆ ಮತ್ತೊಂದು ಯೋಹನ್ ಬರೆದ ಸುವಾರ್ತೆ 14 ಮತ್ತು 15ನೇ ಅಧ್ಯಾಯ ವಚನಗಳಲ್ಲಿ ನಾವು ನೋಡುವಾಗ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ನೀವು ಸರಿಯಾಗಿ ನೀವು ನಡೆದ್ರೆ ನೀವು ನನ್ನ ಸ್ನೇಹಿತರು. ನೋಡ್ರಿ, ಮತ್ತು ಅಲ್ಲಿ ಇನ್ನೊಂದು ವಾಕ್ಯವನ್ನು ಹೇಳ್ತಾ ಇದೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. 17ನೇ ವಚನಗಳು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತೇಳಿ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಲೋಕವು ನಿಮ್ಮನ್ನು ದ್ವೇಷ ಮಾಡಿದರೂ ಕೂಡ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳ್ಕೊಳ್ರಿ. ಒಂದ್ ವೇಳೆ ಈ ಲೋಕ ನಮ್ಮನ್ನು ದ್ವೇಷ ಮಾಡ್ಬೋದು. ಇವತ್ತು ನಾವು ಕ್ರಿಸ್ತನ ಮಕ್ಕಳು, ಅವರು ಸರಿ ಇಲ್ಲ, ಅವರು ಅನೇಕ ವಿಧವಾದಂಥ ರೀತಿಯಲ್ಲಿ ಇತರರನ್ನ ಮೋಸಪಡಿಸಿ ಅವರು ಯಾವ ರೀತಿಯಾದರೂ ಅವರ ದೇವರ ಬಳಿಗೆ ಕರ್ಕೊಂಡ್ಬಿಡ್ತಾರೆ. ಮತ್ತು ಅವ್ರ ಹತ್ರ ಯಾವ ರೀತಿಯಾದರೂ ಅವರನ್ನ ಹತ್ತಿರಕ್ಕೆ ಕರ್ಕೊಂಡ್ಬಿಡ್ತಾರೆ ಅಂತೇಳಿ, ಅಂದ್ರೆ ಮತಾಂತರ ಮಾಡ್ತಾರೆ ಅಂತಕ್ಕಂಥ ಒಂದು ವಿಷಯದಲ್ಲಿ ಅನೇಕರಿಗೆ ಒಂದು ಆಲೋಚನೆ ಇರ್ತದೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳಿದ್ರೆ, ಲೋಕವು ನಮ್ಮನ್ನ ಅನೇಕ ಸಂದರ್ಭದಲ್ಲಿ ನಮ್ಮನ್ನ ದ್ವೇಷಿಸ್ತೈತೆ. ಯಾವುದಕ್ಕೂ ನಾವು ಭಯಪಡಬಾರ್ದು. ಅವತ್ತು ಅವರು ಆ ರೀತಿಯಲ್ಲಿ ಅನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅವ್ರ ಲೋಕವು ನಮ್ಮನ್ನು ದ್ವೇಷಿಸ್ತೈತಿ, ನಮ್ಮನ್ನು ಹಿಂಸೆ ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ಅವರು ಇವತ್ತು ಅವರ ಹೆಸರೇ ಅವರು ಉಳಿತಾ ಇರ್ಬೋದು. ಆದ್ರೆ ಅವರು ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಉತ್ತಮವಾದಂಥ ಗುರಿ ಇಟ್ಕೊಂಡು ನಾವು ಸೇವೆ ಮಾಡಬೇಕು. ಕಷ್ಟ ಬರಲಿ, ಸಮಸ್ಯೆ ಬರಲಿ, ಅನೇಕ ಅನ್ನ ಇಲ್ಲದ್ರೂ ಪರವಾಗಿಲ್ಲ, ಕಷ್ಟ ಬಂದ್ರೂ ಪರವಾಗಿಲ್ಲ, ಸಂಕಟ ಬಂದ್ರೂ ಪರವಾಗಿಲ್ಲ, ಹಿಂಸೆ ಬಂದ್ರೂ ಪರವಾಗಿಲ್ಲ, ಅನ್ನವಿಲ್ಲದ್ರೂ ಪರವಾಗಿಲ್ಲ,
ಬಟ್ ನಾನೇನ್ ಮಾಡಬೇಕು, ದೇವರ ಸ್ವಾರ್ಥೆಯನ್ನು ಸಾರಬೇಕು ಎಂಬತಕ್ಕಂಥ ಆತ್ಮವಿಶ್ವಾಸ ನಮ್ಮ ಜೀವಮಾನದಲ್ಲಿ ಇರುವುದಾದರೆ ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತಿನ ದಿವಸದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಜೋಕ್ಸ್ ಐಸಾಕ್ ಜೋಕ್ಸ್ ಅವರ ವಿಷಯದಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ಕೊಟ್ಟಂತ ಆಜ್ಞೆಗಳನ್ನ ನಾವು ಪರಿಪಾಲನೆ ಮಾಡಬೇಕು ಎಂಬತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮತ್ತು ಉತ್ತಮವಾದಂತ ಒಂದು ನಂಬಿಕೆ ಮತ್ತು ಉತ್ತಮವಾದಂತ ಒಂದು ಸೇವೆ ಇಲ್ಲಿ ಮಾಡಬೇಕು ಎಂಬತಕ್ಕಂಥ ಒಂದು ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಕರ್ತನು ಈ ವಾಕ್ಯಗಳ ಮುಖಾಂತರವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೆ, ಈ ಸುವಾರ್ಥ ಸೇವೆಗಾಗಿ ಎಲ್ಲವನ್ನು ನೀಡಿದ ನಿನ್ನ ಸೇವಕ ಐಸಾಕ್ ಜೋಕ್ಸ್ ಅವರ ಜೀವನ ಮತ್ತು ಮಾದರಿಗಾಗಿ ನಾವು ನಿಮಗೆ ಧನ್ಯವಾದಗಳು. ಮತ್ತು ಈ ಅಚಲವಾದಂಥ ಒಂದು ನಂಬಿಕೆ, ಧೈರ್ಯ, ನಿಸ್ವಾರ್ಥ ಸೇವೆ ಮಾದರಿಯನ್ನು ಅನುಸರಿಸಲು ನಮಗೆ ಸಹಾಯ ಮಾಡಿ, ಪ್ರತಿಕೂಲತೆಯನ್ನು ವಹಿಸಿಕೊಳ್ಳುವ ಶಕ್ತಿಯನ್ನು ಮತ್ತು ಪ್ರೀತಿ ಮತ್ತು ಕೃಪೆಯಿಂದ ಇತರರಿಗೆ ಸೇವೆ ಸಲ್ಲಿಸುವಲು ನಮ್ರತೆಯನ್ನು ನಮಗೆ ನೀಡಿ, ನಮ್ಮ ಪರೀಕ್ಷೆಗಳು ಬಂದಾಗ ನಮಗೆ ಸಂಕಟಗಳು ವ್ಯರ್ಥವಾಗುವುದಿಲ್ಲ ಎಂಬ ನಂಬಿ ನಾವು ನಿಮ್ಮ ಮೇಲೆ ಕಣ್ಣುಗಳನ್ನು ಎತ್ತಿ ನಾವು ಇದನ್ನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತು ಇಲ್ಲಿ ನಾವು ನೋಡುವಾಗ ನಾವು ಪ್ರಾರ್ಥನೆ ಮಾಡೋಣ. ಅವರು ಪ್ರಾರ್ಥನೆ ಮಾಡಿದ್ದಾರೆ, ದೇವರ ಸೇವೆ ಅದು ಉನ್ನತವಾಗಿರಬೇಕು ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಈ ಸ್ವಾಮಿ ಉದಯ ಕಾಲದಲ್ಲಿ ಸ್ವಾಮಿ ಐಸಾಕ್ ಜೋಕ್ಸ್ ಅವರ ಜೀವಮಾನದಲ್ಲಿ ಯಾವ ರೀತಿಯಾದಂಥ ಕಷ್ಟಗಳು ಬಂದಾಗಲೂ, ಸಂಕಟಗಳು ಬಂದಾಗಲೂ, ಹಿಂಸೆಗಳು ಬಂದಾಗಲೂ ಅವರು ಉತ್ತಮವಾದಂಥ ಸೇವೆಯನ್ನ ಅವರು ಸಲ್ಲಿಸಿದ್ದಾರೆ. ಇವತ್ತು ಕೂಡ ನಾವು ಲೋಕದಲ್ಲಿ ಇದ್ದೇವೆ ಅಂದ್ರೆ ಒಂದು ಸರಿಯಾದಂಥ ಒಂದು ಗುರಿಯನ್ನಿಟ್ಟುಕೊಂಡು ಸ್ವಾಮಿ ನಾವು ಲೋಕದಲ್ಲಿ ಸುವಾರ್ತೆಯನ್ನು ಸಾರುವಂಥವರಾಗಿ, ಉತ್ತಮವಾದಂಥ ಸುವಾರ್ತೆಯನ್ನು ಸಾರುವಂಥವರಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಈ ಒಂದು ಕರ್ತನೆ, ಈ ಒಂದು ಆರಾಧನೆ ಕೂಟದಲ್ಲಿ ಪಾಲ್ಗೊಂಡಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನ ಮತ್ತೊಂದು ಆವರ್ತಿ ನೀನು ಆಶೀರ್ವಾದ ಮಾಡು ಸ್ವಾಮಿ. ಮತ್ತು ವಿಶೇಷವಾಗಿ ಈ ಸುವಾರ್ತೆ ಸೇವೆ, ಇವರು ಮಾಡುವಂಥ ಒಂದು ಸೇವೆ ಮತ್ತು ನಾವೆಲ್ಲ ಮಾಡುವಂಥ ಒಂದು ಸೇವೆ ಅದು ಉನ್ನತವಾಗಿ ಬೆಳೆಯಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಮತ್ತು ಇದಕ್ಕೆ ಸಹಾಯಕರಾಗಿರುವಂಥ ಮುಖ್ಯಸ್ಥರಾದಂಥ ಎಲ್ ಗುಣಶೇಖರ ಅಯ್ಯನವರನ್ನು ಮತ್ತು ನವನೀತ್ ಅಯ್ಯನವರನ್ನು ಮತ್ತು ಹೀಗೆ ಸ್ವಾಮಿ ಹೆನ್ರಿಚ್ ಬ್ರದರನ್ನು, ಹೀಗೆ ಸ್ವಾಮಿ ಪ್ರತಿಯೊಬ್ಬರನ್ನು ನೀನು ಆಶೀರ್ವಾದ ಮಾಡು. ಮತ್ತು ಇದಕ್ಕೆ ಸ್ವಾಮಿ ಈ ಒಂದು ದಿನದಲ್ಲಿ ಯಾರ್ಯಾರು ಈ ಒಂದು ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳಿದಾರೋ ಅವರು ಇನ್ನೊಂದು ಮುಖ್ಯವಾಗಿ ಅವ್ರ ಜೀವಮಾನದಲ್ಲಿ ಉತ್ತಮವಾದಂಥ ಗುರಿಯನ್ನಿಟ್ಟುಕೊಂಡು ಸೇವೆ ಮಾಡಲಿಕ್ಕಾಗುವಂತೆ ನೀವು ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ಪ್ರಭು, ರಕ್ಷಕನು, ಒಡೆಯನು, ಮುದ್ದು ಕುಮಾರನೂ ಆದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ತಂದೆಯೇ. ಆಮೇನ್.